ಕಂಬಳ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ. ಈ ಕಂಬಳಕ್ಕೆ ನೂರಾರು ವರ್ಷಗಳ ಪರಂಪರೆ ಇದೆ. ಉಡುಪಿ ಜಿಲ್ಲೆಯ ಕಡಪಾಡಿಯಲ್ಲಿ ರಾಜಮನೆತನದ ಸಂಪ್ರದಾಯದಲ್ಲೇ ಕಂಬಳ ನಡೆಯುವುದು ವಿಶೇಷ. ಭಕ್ತಿಭಾವದಲ್ಲಿ ನಡೆದ ದೈವ ಕಂಬಳದ ಸಂಭ್ರಮ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ಕರಾವಳಿಯ ಆರಾಧನಾ ಜನಪದ ಕ್ರೀಡೆ ಕಂಬಳ. ಇತ್ತೀಚಿನ ದಿನಗಳಲ್ಲಿ ಷರತ್ತುಬದ್ಧವಾಗಿ ತುಳುನಾಡಿನಲ್ಲಿ ಕೆಲವೆಡೆ ಕಂಬಳ ಕ್ರೀಡೆ ಪ್ರತಿಷ್ಠೆಯ ಕ್ರೀಡೆಯಾಗಿ ನಡೆಯಲ್ಪಡುತ್ತಿದ್ದರೆ, ಇನ್ನು ಕೆಲವೆಡೆ ದೈವದ ಹೆಸರಿನಲ್ಲಿ ಆರಾಧನಾ ಕ್ರೀಡೆಯಾಗಿ ನಡೀತಾ ಇದೆ. ಕರಾವಳಿಯ ಹೆಚ್ಚಿನ ಅರಸು ಮನೆತನಗಳಲ್ಲಿ ಕೃಷಿ ಚಟುವಟಿಕೆಯ ಬಳಿಕ ಕಂಬಳ ಸಂಪ್ರದಾಯವಾಗಿ ನಡೆದು ಬಂದಿದೆ. ಈಗ ಅರಸು ಮನೆತನಗಳು ಅಳಿದರೂ ಸದ್ಯ ಆಯಾ ಮನೆತನಕ್ಕೆ ಸೇರಿದವರು ಕಂಬಳ ಸಂಪ್ರದಾಯವನ್ನು ಮುಂದುವರಿಸ್ತಾ ಇದ್ದಾರೆ. ಶತಮಾನಗಳ ಇತಿಹಾಸವಿರುವ ಉಡುಪಿ ಜಿಲ್ಲೆಯ ಕಟಪಾಡಿ ಕಂಬಳ ಸಮಿತಿಯ ಅಡಿಯಲ್ಲಿ ನಡೆದರೆ, ಈ ಬಾರಿ ಮಾತ್ರ ಸರಳ ಸಂಪ್ರದಾಯಬದ್ಧವಾಗಿ ನಡೆಯಿತು. ಪ್ರತಿ ವರ್ಷದಂತೆ ಹಲವು ಕೋಣದ ಮಾಲೀಕರು ಕಟಪಾಡಿ ಕಂಬಳದಲ್ಲಿ ಕೋಣ ಓಡಿಸಿದ್ರು. ಕಟಪಾಡಿ ಎಂಬ ಪ್ರದೇಶ ತುಳುನಾಡಿನ ಇತಿಹಾಸದಲ್ಲಿ ಜಾನಪದ ಕಥೆಗಳಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಕೋಟಿ ಚೆನ್ನಯ್ಯ, ಕಾಂತಬಾರೆ, ಬೂದಬಾರೆ, ಬಬ್ಬುಸ್ವಾಮಿ ಮುಂತಾದ ದೈವಾಂಶ ಸಂಭೂತರ ಕಥೆಗಳಲ್ಲಿ ಕಟಪಾಡಿ ಬೀಡು ಒಂದಲ್ಲ ಒಂದು ಕಾರಣಗಳಿಂದ ಉಲ್ಲೇಖಗೊಂಡಿದೆ. ಕಟಪಾಡಿ ಬೀಡುವಿನಲ್ಲಿ ಮಂಚೋಟಿ ಜೂಮಾದಿ ದೈವದ ನೇಮ ನಡೆದು ಕಂಬಳದ ಕೆರೆಗೆ ದೈವ ಪ್ರದಕ್ಷಿಣೆ ಹಾಕಿದ ನಂತರವೇ ಕಂಬಳ ಆರಂಭವಾಗುತ್ತೆ. ಕಂಬಳ ಅಂದರೆ ಕೇವಲ ಸ್ಪರ್ಧೆಯಲ್ಲ, ಇಲ್ಲಿ ದೈವದ ಆರಾಧನೆಗೂ ಸ್ಥಾನವಿದೆ. ಏರುಬಂಟ ಎಂಬ ದೈವದ ಪಾತ್ರೆಯು ಕಂಬಳ ನಡೆಯುವ ಗದ್ದೆಗೆ ಪ್ರದಕ್ಷಿಣೆ ಬಂದು ನರ್ತನ ಸೇವೆ ನಡೆಸುತ್ತಾರೆ. ಆ ದೈವದ ರಕ್ಷಣೆಯಲ್ಲಿಯೇ ಕೋಣಗಳು ಗದ್ದೆಗಿಳಿಯುವುದು ಸಂಪ್ರದಾಯ. 1913ನೇ ಇಸ್ವಿಯಿಂದ ಒಂದು ಬಾರಿಯೂ ಅಡ್ಡಿಯಾಗದಂತೆ ಪ್ರತಿ ವರ್ಷ ಕಂಬಳ ನಡೆಸಿಕೊಂಡು ಬರಲಾಗ್ತಾ ಇದೆ. 106 ವರ್ಷಗಳ ಇತಿಹಾಸದಲ್ಲಿ ದೈವಗಳಿಗೆ ಕೋಣಗಳ ಈ ಸೇವೆ ತಪ್ಪಿದ್ದಲ್ಲ. ಸ್ಪರ್ಧೆಗಿಂತಲೂ ಆರಾಧನೆಗೆ ಒತ್ತು ಕೊಟ್ಟು ಈ ಬಾರಿ ಕಂಬಳ ನಡೆಸಿರುವುದು ವಿಶೇಷ. ಮೂಲ ಸ್ವರೂಪದ ಈ ದೈವ ಕಂಬಳ ಕಾಣಲು ಊರು ಮಾತ್ರವಲ್ಲ, ಪರವೂರುಗಳ ಸಾವಿರಾರು ಜನರು ಸೇರ್ತಾರೆ. ನೈಪಾಲಿ ಸುಂದರಿ ಚಂದ್ರಾಚಾರ್ಯರು ಮೂಡಾದ ಕರೆಕ್ಟ್, ಕಟ್ಪಾಡಿ ಅಚ್ಚಡ ಶಿವಪ್ರಸಾದ್ ವಸಂತ ಶೆಟ್ಟರು ಪಟ್ಟ ಇದ ಕರೆಕ್ಟ್. ಕೃಷಿ, ಧಾರ್ಮಿಕತೆ ಮತ್ತು ಜಾನಪದ ಈ 3 ವಿಷಯಗಳೊಂದಿಗೆ ಕಂಬಳ ಕ್ರೀಡೆ ಸೇರಿಕೊಂಡಿದೆ. ಕೋಣಗಳನ್ನು ಮನೆಯ ಮಕ್ಕಳಿಗಿಂತಲೂ ಪ್ರೀತಿಯಿಂದ ಸಾಕಿ 2 ತಿಂಗಳ ಕಾಲ ಪಣಕ್ಕಿಟ್ಟು ಹೋರಾಟ ನಡೆಸುವ ಕಂಬಳ ಒಂದು ಅಪರೂಪದ ಆಚರಣೆ. ಕೃಷಿ ಸಂಸ್ಕೃತಿ ನಶಿಸುತ್ತಾ ಬಂದರೂ ಕಂಬಳೋತ್ಸವದಿಂದಾಗಿ ಕೂಡು ಕುಟುಂಬಗಳು ಮತ್ತು ದೈವದ ಆರಾಧನೆಗೆ ಹೊಸ ಅರ್ಥ ಬಂದಂತಾಗಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.